महाराष्ट्र राज्यातील कन्नड माध्यम शाळांतील शिक्षकांसाठी शिक्षक पात्रता परीक्षा म्हणजेच TET कन्नड भाषेतच घेण्यात यावी या मागणीसाठी कर्नाटक रक्षण वेदिकेच्या कार्यकर्त्यांनी मंगळवारी आंदोलन करत प्रादेशिक आयुक्तांना निवेदन सादर केले। महाराष्ट्राच्या सीमा भागात कार्यरत कन्नड माध्यम शाळांतील शिक्षक अनेक वर्षांपासून कन्नड भाषेत अध्यापन करत आहेत। मात्र शिक्षक पात्रता परीक्षा मराठी किंवा इतर भाषांमध्ये घेतली जात असल्याने कन्नड माध्यम शिक्षकांवर अन्याय होत असल्याची तक्रार करण्यात आली। ಮಹಾರಾಷ್ಟ್ರದೊಳಗಡೆ ಕನ್ನಡ ಸರ್ಕಾರಿ ಶಿಕ್ಷಣ ಶಾಲೆಗಳಲ್ಲಿ ಅಲ್ಲಿಯ ಶಿಕ್ಷಕರಿಗೆ TET ಪರೀಕ್ಷೆಯನ್ನು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಏನು ಹೇಳ್ತದೆ ಅಂದರೆ ಆಯಾ ರಾಜ್ಯಗಳಲ್ಲಿ ಯಾವ ಭಾಷೆಯ ಶಿಕ್ಷಕರು ಇರ್ತಾರೋ ಆ ಭಾಷೆಯ ಪ್ರಕಾರ ಅವರ ಮನೆ ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿ, ಆದರೆ ಮಹಾರಾಷ್ಟ್ರದೊಳಗಡೆ 100ಕ್ಕಿಂತ ಹೆಚ್ಚು ಕನ್ನಡ ಸರ್ಕಾರಿ ಶಾಲೆಗಳು ಇರೋದ್ರಿಂದ ಅಲ್ಲಿ ಶಿಕ್ಷಕರಿಗೆ ಕನ್ನಡ ಪರೀಕ್ಷೆ ನಡೆಯುವಂಥದ್ದು ಅದು ನಡಿಬೇಕಾಗ್ತದೆ। ಆದರೆ ಮಹಾರಾಷ್ಟ್ರ ಸರ್ಕಾರ ಯಾವ ಹುನ್ನಾರದಿಂದ ಅಲ್ಲಿ ಕಡ್ಡಾಯವಾಗಿ ಮರಾಠಿ ಒಳಗಡೆ ಪರೀಕ್ಷೆ ನಡೆಸಬೇಕಂತ ಹೇಳಿ ಒತ್ತಾಯವನ್ನು ಶಿಕ್ಷಕರಿಗೆ ಹೇರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ। ಸುಮಾರು ದಿನಗಳಿಂದ ಕೂಡ ಮಹಾರಾಷ್ಟ್ರದ ಕನ್ನಡ ಶಿಕ್ಷಕರು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ। ಅವ್ರನ್ನ ಬೆಂಬಲಿಸುವ ಉದ್ದೇಶಕ್ಕಾಗಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕ ಮಾನ್ಯ ಪ್ರಾದೇಶಿಕ ಆಯುಕ್ತರನ್ನ ಭೇಟಿ ಮಾಡಿ ತಕ್ಷಣವೇ ವಿಶೇಷವಾದಂಥ ಒಂದು ಅಧಿಕಾರಿಗಳ ನಿಯೋಗವನ್ನು ಮಹಾರಾಷ್ಟ್ರಕ್ಕೆ ಕಳಿಸ್ಕೊಟ್ಟು ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂಥ ಈ ಒಂದು ಹೇರಿಕೆ ಕನ್ನಡದ ಶಿಕ್ಷಕರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ವಿಶೇಷವಾದ ವರದಿಯನ್ನು ತರ್ಕೊಂಡು ಮಾನ್ಯ ಸರ್ಕಾರ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ। ಜೊತೆಗೆ ಈಗಾಗಲೇ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಶಾಲಿನಿ ರಜನೀಶ್ ಮೇಡಮ್ ಅವರು ಕೂಡ ಅಲ್ಲಿಯ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯೋದ್ರ ಮುಖ್ಯವಾಗಿ ಇದರೊಳಗೆ ಏನು ಗೊಂದಲ ಇದೆ ಅದನ್ನು ತಕ್ಷಣವೇ ನಿವಾರಣೆ ಮಾಡಬೇಕು ಅಂತ ಹೇಳಿ ಅಲ್ಲಿಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ಕಡ್ಡಾಯವಾಗಿ ಕನ್ನಡದೊಳಗಡೆ ಪರೀಕ್ಷೆ ನಡೆಸಬೇಕಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ। ಆದರೂ ಕೂಡ ಇನ್ನೂ ಅಲ್ಲಿಯ ಸರ್ಕಾರ ಅದ್ರ ಬಗ್ಗೆ ಚಕಾರೆತ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ। ಹಾಗಾಗಿ ನಾವಿವತ್ತು ವಿಶೇಷವಾಗಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ವಿ, ತಕ್ಷಣವೇ ಒಂದು ನಿಯೋಗವನ್ನು ಮಹಾರಾಷ್ಟ್ರಕ್ಕೆ ಕಳಿಸ್ಕೊಟ್ಟು ಅಲ್ಲಿಯ ಕನ್ನಡದ ಶಿಕ್ಷಕರಿಗೆ ಅಲ್ಲಿಯ ಕನ್ನಡಿಗರಿಗೆ ಪರವಾಗಿ ನಮ್ಮ ರಾಜ್ಯ ಸರ್ಕಾರ ನಿಲ್ಲಬೇಕು ಅಂತ ಹೇಳಿ ನಮ್ಮ ಒತ್ತಾಯನ ಮಾಡ್ತಾ ಇದ್ವಿ। ಏನು ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ರಾಜ್ಯದಲ್ಲಿ ನಮ್ಮ ಕನ್ನಡ ಶಾಲೆಗಳಿದ್ದು ಆ ಕನ್ನಡ ಶಾಲೆಗಳಿಗೆ ಕನ್ನಡ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ TET ಪರೀಕ್ಷೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ತಗೋದೇ ಅಲ್ಲಿಯ ಸ್ಥಳೀಯ ಭಾಷಿಕವಾಗಿ ಮರಾಠಿಯಲ್ಲಿ ಆ ಪೋಸ್ಟ್ಗಳಿಗೆ ಮರಾಠಿಯಲ್ಲಿ ಪರೀಕ್ಷೆಯನ್ನು ಬರೆಯೋದ್ರ ಮುಖೇನ ಅಲ್ಲಿ ನಮ್ಮ ಕನ್ನಡದ ಶಿಕ್ಷಕರಿಗೆ ಅನ್ಯಾಯ ಮಾಡುತ್ತಿರುವಂಥದ್ದು ಭಾಳ ಖಂಡನೀಯ। ಕರ್ನಾಟಕ ಸರ್ಕಾರ ಮೊದಲಿಗೆ ಅವರ ಗಮನಕ್ಕೆ ತರಬಯಸ್ತೀವಿ, ದಯಮಾಡಿ ಅಲ್ಲಿ ನಮ್ಮ ಮಹಾರಾಷ್ಟ್ರ ಕನ್ನಡ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಕನ್ನಡ ಶಿಕ್ಷಕರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಸರಿಪಡಿಸಿ ಕೂಡಲೇ ಸರ್ಕಾರ ಒಂದು ನಿಯೋಗನಲ್ಲಿ ಕಳಿಸಿ ಆ ಶಿಕ್ಷಕರಿಗೆ ನ್ಯಾಯವನ್ನು ಕೊಡಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ। ಇದರೊಳಗೆ ನಮಗೆ या आंदोलनात कर्वे जिल्हाध्यक्ष दीपक गुडगनट्टी, राज्य संयोजक सुरेश गव्हर्नवर, उपाध्यक्ष गणेश रोकडे, राजू नाशिपुडी, जिल्हा प्रधान सचिव दशरथ बनोशी, जिल्हा संयोजक वडेप्प सुदाळ आदी उपस्थित होते। विनोद कोलकार, KMM मराठी, बेळगाव।